ಮದ್ದೂರು ತಾಲೂಕಿನ ತೊರಸೆಟ್ಟಳ್ಳಿ ಗ್ರಾಮದ ಸ್ಫೂರ್ತಿಧಾಮ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಧನಂಜಯ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಸ್ಫೂರ್ತಿಧಾಮ ಶಾಲೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಪೋಷಕರು ವಿದ್ಯಾರ್ಥಿಗಳಿಗೆ ಜ್ಞಾನದ ಜೊತೆಗೆ ತಮ್ಮ ಶ್ರಮದ ಬಗ್ಗೆ ಅರಿವನ್ನು ಮೂಡಿಸಬೇಕು, ಸಂಸ್ಕೃತಿಗಳನ್ನು ಇಂದಿನಿಂದಲೇ ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿದರು. ಮಕ್ಕಳಿಗೆ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು, ಹಾಗೆ ಈ ಭಾಗದ ಮಕ್ಕಳಿಗೆ ಒಂದು ಶೈಕ್ಷಣಿಕ ಪ್ರಗತಿಗೋಸ್ಕರ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಹೆಮ್ಮರವಾಗಿ ಬೆಳೆಯಲಿ, ಈ ಭಾಗದ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗಲಿ ಅನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ನಾನು ಪೋಷಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸಾದ್ಮೇಲೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅನ್ಕೋಬಾರ್ದು. ತಾವೆಲ್ಲರೂ ಕೂಡ ಈಗ ಒಂದು ಮಗುವಿಗೆ ಆಗಿದೆ, ಶಾಲೆ ಎಷ್ಟು ಮುಖ್ಯನೋ ಅಷ್ಟೇ ಪೋಷಕರ ಪಾತ್ರನೂ ಕೂಡ ಬಹಳ ಬಹಳ ಮುಖ್ಯ. ಹಾಗಾಗಿ ತಮ್ಮ ಮಕ್ಕಳು ನಡವಳಿಕೆಯಲ್ಲಿ ಅಂದ್ರೆ ಒಂದು ಚಾರಿತ್ರ್ಯ ಒಳ್ಳೆ ರೀತಿ ಮಕ್ಕಳಲ್ಲಿ ಉಂಟುವಾಗಬೇಕು ಅಂತಂದ್ರೆ ನೀವು ಮಕ್ಕಳ ಮೇಲೆ ಬಹಳಷ್ಟು ನಿಗಾವನ್ನ ಇಡಬೇಕಾಗುತ್ತೆ. ಈಗ ಅವನು ಶಾಲೆಗೆ ಹೋಗಿದಾನ ಇಲ್ವಾ ಅನ್ನೋದನ್ನ ವಿಚಾರಿಸ್ಬೇಕು, ಶಾಲೆಯಲ್ಲಿ ಹೇಗೆ ಕಲಿತಾ ಇದ್ದಾನೆ ಅನ್ನೋದನ್ನ ವಿಚಾರಿಸ್ಬೇಕು. ಪ್ರತಿ ಹಂತದಲ್ಲೂ ಕೂಡ ಮಕ್ಕಳ ಬಗ್ಗೆ ನಿಗಾ ಇರಬೇಕಾಗುತ್ತೆ ತಮಗೆ. ಹಾಗೆ ಮಕ್ಕಳಲ್ಲೂ ಕೂಡ ಏನ್ ಆಸಕ್ತಿ ಇದೆ, ಏನ್ ಅಭಿರುಚಿ ಇದೆ, ಅವನಲ್ಲಿ ಏನ್ ಪ್ರತಿಭೆ ಇದೆ, ಕಲೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವನನ್ನ ಪ್ರೋತ್ಸಾಹಿಸುವಂತ ಜವಾಬ್ದಾರಿನ ತಾವೆಲ್ಲ ಮಾಡಬೇಕು. ಯಾಕೆಂತಂದ್ರೆ ಅವಾಗಲೇ ನಮ್ಮ ಮಕ್ಕಳು ಒಂದಷ್ಟು ಅವರ ಭವಿಷ್ಯವನ್ನ ಒಳ್ಳೆ ರೀತಿ ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ, ಈಗ ನಮ್ಮ ಮಕ್ಕಳಲ್ಲಿ ಒಂದಷ್ಟು ಮೌಲ್ಯಗಳನ್ನ ಸಂಸ್ಕಾರಗಳನ್ನ ಬೆಳೆಸೋದ್ರಲ್ಲಿ ನಿಮ್ಮಗಳ ಪಾತ್ರ ಬಹಳ ಬಹಳ ಮುಖ್ಯ. ಯಾಕೆಂತಂದ್ರೆ ನಾವು ಮಕ್ಕಳಿಗೋಸ್ಕರ ಆಸ್ತಿ ಸಂಪಾದನೆ ಮಾಡಿ ಇಡೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಿಸೋದ್ರ ಮೂಲಕ ಅವರನ್ನ ಆಸ್ತಿವಂತರನ್ನಾಗಿ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ವಿದ್ಯಾರ್ಥಿಗಳು ಉತ್ತಮ ಪ್ರಜೆಯಾಗಲು ಮಕ್ಕಳು ಸಾಧ್ಯವಾಗುತ್ತದೆ. ಈ ವೇಳೆ ಸ್ಫೂರ್ತಿಧಾಮ ಶಾಲೆಯ ಕಾರ್ಯದರ್ಶಿ ಶಿವರಾಮು, ಸ್ಫೂರ್ತಿಧಾಮ ಶಾಲೆಯ ಅಧ್ಯಕ್ಷರ ಶಿವಲಿಂಗಯ್ಯ, ಕ್ರೈಂ ಬ್ರಾಂಚ್ ಶಾಲೆಯ ಅಧ್ಯಕ್ಷರಾದ ಬಲ್ಲೇಗೌಡ, ಮಹಾದೇವು ಹಾಗೂ ಅರುಣ್ ಕುಮಾರ್ ಇದ್ದರು.